ಈ ವೆರೈಟಿ ಬಂದು ಕನ್ನಡದಲ್ಲಿ ಬೇಲಿ ಮೆಂತೆ ಅಂತೀವಿ, ಇಂಗ್ಲೀಷಲ್ಲಿ ಎಡ್ಜ್ಲೂಸನ್ ಅಂತ ಹೇಳ್ತೀವಿ. ಇದು ಬಂದು ಪ್ರೋಟೀನ್ ಅಂಶ 20% ಇದೆ. ಎಕರೆಗೆ 5 kg ಬೀಜ ಬೇಕಾಗುತ್ತೆ. 10 ಕುಂಟೆಗೆ 1 kg 1/4 kg ಬೀಜ ಬೇಕಾಗುತ್ತೆ. ಇದನ್ನು ಒಂದ್ಸಾರಿ ಬಿತ್ತನೆ ಮಾಡಿದ್ರೆ 6 ರಿಂದ 7 ವರ್ಷ ಕೊಯ್ಲು ಬರುತ್ತೆ. 6.5 ಅಡಿ ಹೈಟ್ ಬರುತ್ತೆ. ಇದರಲ್ಲಿ ಕಟ್ ಮಾಡ್ತಾ ಇದ್ರೆ ವರ್ಷದಲ್ಲಿ 6 ಕೊಯ್ಲು 7 ಕೊಯ್ಲು ಕೂಡ ತಗೊಬೋದು. ಇದು ಮೇಕೆ, ಕುರಿ, ಹಸು, ಎಮ್ಮೆ ಎಲ್ಲಕ್ಕೂ ಉಪಯೋಗಿಸ್ಬೋದು. ಮಲ ಕೂಡ ಇದನ್ನ ತಿನ್ನುತ್ತೆ. ಇದು ಹುಲ್ಲಿನ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಹಾಲು ಚೆನ್ನಾಗಿ ಬರುತ್ತೆ, ಸೆಮೆನ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಹಸುಗಳು, ಎಮ್ಮೆ ಮತ್ತೆ ಕುರಿ, ಮೇಕೆಗಳು ಕೂಡ ಆಕ್ಟಿವ್ ಆಗಿರ್ತವೆ. ಬೀಜ ಬಂದು ಎಲ್ಲ ಸೀಡ್ ಬೆಳೆಯಂತ ನಿಗಮಗಳಲ್ಲಿ ಸಿಗುತ್ತೆ. ಇದು ಬಂದು 600 ರೂಪಾಯಿ 650 ರೂಪಾಯಿ kg ಇರುತ್ತೆ. ಕೆಲವರು 1000 ರೂಪಾಯಿ ಕೂಡ ಮಾರಾಟ ಮಾಡ್ತಾರೆ. ಎಕರೆಗೆ 5 kg ಬೇಕಾಗಿರೋದ್ರಿಂದ 10 ಕುಂಟೆಗೆ ಮಾಡ್ಕೊಂಡ್ರೆ 1 kg ಸಾಕಾಗುತ್ತೆ. 1 kg ಜೊತೆಗೆ 1 kg ಮರಳು ಮಿಕ್ಸ್ ಮಾಡ್ಕೊಳ್ರಿ. ಸಾಲಿಂದ ಸಾಲಿಗೆ 2 ಅಡಿ ಅಂತರ ಕೊಟ್ಕೊಂಡು ಗೆರೆ ಲೈನ್ ಹೊಡ್ಕೊಳ್ರಿ. ಲೈನಲ್ಲಿ ರಂಗೋಲೆ ತರ ಬಿಟ್ಕೊಂಡು ಲೈಟಾಗಿ ಮಣ್ಣು ಹಾಕೊಂಡು ನೀರು ಹಾಯಿಸಿದ್ರೆ 4 ರಿಂದ 5 ದಿನಕ್ಕೆ ಮೊಳಕೆ ಬರುತ್ತೆ. 60 ದಿನಕ್ಕೆ ಕೊಯ್ಲು ಬರುತ್ತೆ. ನಿರಂತರವಾಗಿ 6 ಕೊಯ್ಲು ಬರುತ್ತೆ ವರ್ಷದಲ್ಲಿ. ಇದರಲ್ಲಿ ಪ್ರೋಟೀನ್ ಅಂಶ 20% ಇರೋದ್ರಿಂದ ಬಾಡಿ ಕಟ್ ಅಂತ ರಾಸುಗಳಿಗೆ ಬಾಡಿ ಡೆವಲಪ್, ದೇಹದಾಢ್ಯತೆ ಚೆನ್ನಾಗಾಗುತ್ತೆ, ಬೇಗ ಕೊಯ್ಲಿಗೆ ಬರುತ್ತೆ.